ಹೆಲ್ದಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಒಂದು ಟೊಮೊಟೊ ಕರಿ ಮಾಡ್ತಾ ಇದ್ದೀವಿ ಡಾಬಾ ಸ್ಟೈಲ್ನಲ್ಲಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಹಚ್ತಾ ಇದ್ದೀನಿ, ಬಾಣಲೆ ಬಿಸಿ ಆಗಲಿ. ಒಂದು 6ರಿಂದ 8 ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಇದಕ್ಕೆ ತುಂಬ ಜಾಸ್ತಿ ಇದ್ದರೆ ಒಳ್ಳೆಯದು, ಮೇಲೆ ಆಯಿಲ್ ನಿಂತಿರುತ್ತೆ. ಇದು ಒಂದು 3-4 ದಿನ ಇಟ್ಟು ತಿನ್ನೋದ್ರಿಂದ ಆಯಿಲ್ ಜಾಸ್ತಿ ಇರಬೇಕು. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು 3ರಿಂದ 4 ಸ್ಪೂನ್ ಇದೆ ಹಸಿಮೆಣಸಿನ್ಕಾಯಿ. ಇದನ್ನು ಮೊದಲು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಆಗೋದ್ರಿಂದ ಗ್ಯಾಸ್ಟ್ರಿಕ್ ಬರಲ್ಲ. ಇದು ಸ್ವಲ್ಪ ಫ್ರೈ ಆಗಲಿ. ನೀವು ಯಾವ ಅಡುಗೆಗೆ ಹಸಿಮೆಣಸಿನ್ಕಾಯಿ ಬಳಸ್ತೀರಾ ಅದಕ್ಕೆ ಮೊದಲಿಗೆ ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಗ್ಯಾಸ್ಟ್ರಿಕ್ ಅನ್ನೋದು ಇರೋದೇ ಇಲ್ಲ. ಈಗ ಫ್ರೈ ಆಗಿದೆ. ಈ ಬೆಳ್ಳುಳ್ಳಿ ಜಜ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಇದು 1 ಗೆಡ್ಡೆ ಬೆಳ್ಳುಳ್ಳಿ ಇದೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ. ತುಂಬ ಚೆನ್ನಾಗಿರುತ್ತೆ ಇದು. ದಿಢೀರಂತ ಮಾಡೋ ಅಂಥ ಟೊಮೊಟೊ ಗೊಜ್ಜು. ದಿಢೀರ್ನ ಚಪಾತಿ ಪೂರಿಗೆ ಮಾಡ್ಕೋಬೇಕು, ಪಲ್ಯಗಳೆಲ್ಲ ತಿಂದು ಬೋರಾಗಿದೆ ಅಂದರೆ ಇದೊಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಫ್ರೈ ಆಗಿದೆ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು 10ರಿಂದ 12 ಎಲೆ ಇದೆ. ಇಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಒಂದು 5ರಿಂದ 6 ಗೆಡ್ಡೆ ಇದೆ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಈರುಳ್ಳಿ ಇದೆ. ಇದು ನೀಟಾಗಿ ಫ್ರೈ ಆಗಬೇಕು. ಈ ಗೊಜ್ಜು ಯಾರಿಗೂ ಇಷ್ಟ ಆಗಲ್ಲ, ಎಲ್ಲರಿಗೂ ಬಾಯೆಲ್ಲ ಕೆಟ್ಟು ಹೋದಂಗೆ ಆಗಿದ್ದಾಗ ಟೊಮೊಟೊ ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬ ರುಚಿ ಅನಿಸುತ್ತೆ ನಾಲ್ಗೆಗೆ. ವಾರಕ್ಕೊಂದು ಸಲ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಹುಳಿ ಖಾರ ಇರುತ್ತೆ. ಬೇಕು ಅಂದರೂ ಸ್ವಲ್ಪ ಬೆಲ್ಲ ಆಡ್ ಮಾಡ್ಕೋಬೋದು. ಈರುಳ್ಳಿ ನೀಟಾಗಿ ಫ್ರೈ ಆಗಲಿ. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ 1 ಸ್ಪೂನ್ ಅರಿಶಿನ ಪುಡಿ, ಟೊಮೊಟೊ ಹಾಕ್ತಾಯಿದ್ದೀನಿ. ಇದು 3ರಿಂದ 4 ಟೊಮೊಟೊ ಇದೆ, ಮೀಡಿಯಮ್ ಸೈಜ್ ಇದು. ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಸಿಹಿ ಟೊಮೊಟೊನೂ ತೊಗೊಳ್ಬೋದು. ಯಾವ್ದು ಬೇಕು ಅಂದರೆ ಅದನ್ನು ಹಾಕೊಂಡು ಮಾಡ್ಕೋಬೋದು. ಇದು ಹುಳಿ ಟೊಮೊಟೊ ಅಂದರೆ ರುಚಿ ಜಾಸ್ತಿ ಇರುತ್ತೆ. ಟೊಮೊಟೊ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಈಗ ಉಪ್ಪು ಹಾಕ್ತಾಯಿದ್ದೀನಿ. ಬೇಗ ಬೇಯುತ್ತೆ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿ ನೋಡಿಬಿಟ್ಟು ಎಷ್ಟು ಬೇಕು ಅಷ್ಟು ಹಾಕೋಣ. ಸ್ವಲ್ಪ ಬೇಯಲಿ. ಇವಾಗ ಕ್ಲೋಸ್ ಮಾಡ್ತೀನಿ. ಟೊಮೊಟೊ ಸಾಫ್ಟ್ ಆಗಲಿ. ಇದು ನೀಟಾಗಿ ಕ್ಲೋಸ್ ಮಾಡೋಣ. ಒಂದು 5ರಿಂದ 10 ನಿಮಿಷ ಬೆಂದರೆ ಸಾಕು. ಟೊಮೊಟೊ ಗೊಜ್ಜು ದಿಢೀರ್ ರೆಡಿ ಆಗೋವಂಥ ಟೊಮೊಟೊ ಗೊಜ್ಜು. ಈ ಥರ ಗೊಜ್ಜು ಮಾಡಿಟ್ಕೊಂಡ್ರೆ ಬೇಕು ಅಂದರೆ ಬೇಗ ಅನ್ನ ಮಾಡ್ಬೋದು. ಬೇಕು ಅಂದಾಗ ಸಾಂಬಾರಿಲ್ಲ ಅಂದಾಗ ಸಡನ್ನಾಗಿ ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಮುಚ್ಚಳ ತೆಗಿತಿದ್ದೀನಿ. ಒಂದು 2 ನಿಮಿಷ ಎಣ್ಣೆಲಿ ಬೆಂದಿದೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕೋಣ. ಇದರಲ್ಲಿ ಗರಂ ಮಸಾಲ ಇದೆ ಮತ್ತು ತರಕಾರಿ ಸಾಂಬಾರು ಪೌಡರ್ ಇದೆ. ಇದರಲ್ಲಿ ಮೆಣಸಿನ್ಕಾಯಿ ಮತ್ತು ಧನಿಯಾ ಪುಡಿ ಇದರಲ್ಲೆಲ್ಲ ಇದೆ. ಇದನ್ನು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ಅಚ್ಕಾರದ ಪುಡಿ ಅಷ್ಟು ಟೇಸ್ಟ್ ಕೊಡಲ್ಲ. ಇದನ್ನು ಹಾಕಿ ಮಾಡಿ. ಇದರಲ್ಲಿ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಇದೆ. ನೀಟಾಗಿ ಮಿಕ್ಸ್ ಕೊಡೋಣ. ಇದು ಎಣ್ಣೆಲೇ ಬೇಕು, ನಮಗೆ ಆಯಿಲಲ್ಲೇ ಗೊಜ್ಜಿರಬೇಕು ಅನ್ನೋದಾದರೆ ಈ ಗೊಜ್ಜನ್ನೇ ಹಾಗೆ ಬೇಯಿಸಿ ಎಣ್ಣೆಲೇ ಬಿಡ್ಬೋದು. ಇಲ್ಲ ನೀರಲ್ಲಿ ಬೆಂದರೆ ಚೆನ್ನಾಗಿರುತ್ತೆ. ನಮಗೆ ಒಂದು ಸ್ವಲ್ಪ ಗ್ರೇವಿ ಥರ ಇರಬೇಕು ಅನ್ನೋದಾದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಇಲ್ಲ ನಮಗೆ ನೀರು ಬೇಡ ಅಂದರೆ ಇಷ್ಟರಲ್ಲೇ ಫ್ರೈ ಮಾಡಿಕೊಂಡು ಕರಿ ಥರ ಮಾಡಿಕೊಂಡು ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಇದು 1 ವಾರ ಇಟ್ಟರು ಏನೂ ಆಗಲ್ಲ. ನಾನಿದು ಒಂದು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ.
ಇನ್ನೊಂದು 5 ನಿಮಿಷ ಬೇಯಿಸೋಣ. ಮುಚ್ಚಳ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ. ಆಯಿಲ್ ಬಿಟ್ಟಿದೆ, ಇವಾಗ ನೀರೆಲ್ಲ ಕಡಿಮೆ ಆಗಿದೆ. ಬಿಸಿ ಅನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ತರಕಾರಿ ಪೌಡರ್ ಹಾಕೋದ್ರಿಂದ ಘಮನೂ ಚೆನ್ನಾಗಿ ಕೊಡುತ್ತೆ. ಇದು ಅದರಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಪುಡಿಗಳು, ಹಾಗಾಗಿ ತುಂಬ ರುಚಿನೂ ಇರುತ್ತೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ರೆಡಿಯಾಗಿ. ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಹೆಲ್ದಿ ಕಿಚನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮನ್ನು ಒಂದು ಸ್ವಲ್ಪ ಬೆಳೆಸಿ ಅಡುಗೆ ಯಾವುದ್ಯಾವ್ದು ಬೇಕು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರಿಲೇಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗಿದೆ, ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ. ಈ ರೀತಿ ಆಯಿಲ್ ಬಿಟ್ಟಿದೆ. ಇದೆಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ತುಂಬಾ ರುಚಿಯಾಗಿರುತ್ತೆ.